ನಮಸ್ತೆ ಮೇಡಮ್. ಪೇಷಂಟ್ ನಮ್ಮ ಬ್ರದರ್ ಈರಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಕೆಮ್ಮಕ್ಕೆ ಅದು ಮಾತಾಡಕ್ ವಾಯ್ಸು ಬರ್ತಾ ಇದಾಯ್ತು. ಅದಕ್ಕೆ ಕರ್ಕೊಂಡು ಹೋದ್ವಿ. ಅವರು ಸ್ಕ್ಯಾನ್ ಎಲ್ಲ ಮಾಡಿ ಥೈರಾಯ್ಡ್ ಇದಾಗಿದೆ, ಬೀಡಿ ಸೇರ್ತಾ ಇದ್ರು, ವಿಪರೀತ ಬೀಡಿ ಸೇರ್ತಾ. ಚಿಕ್ಕ ಹುಡುಗನಾಗಿಂದನೂ ಬೀಡಿ ಸೇದಿದೆ. ನಾವಲ್ಲೇನು ಕೊಡ್ಸಿಲ್ಲ ಮೇಡಮ್. ಅಲ್ಲಿ ಸುಮ್ಮನೆ ಒಂದು 2-3 ದಿನ ಇಟ್ಕೊಂಡಿದ್ರು. ಅವರು ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ಸಿವಿಯರ್ ಆಗುತ್ತೆ, ಅದು ಇದು ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಹಾಸ್ಪಿಟ್ಲ್ ಇದೆ ಅಂತ ಗೊತ್ತಾಯ್ತು. ಬೇರೆ ಪೇಷಂಟ್ಸ್ ಯಾರು ಹೇಳಿದ್ರು, ಇಲ್ಲಿ ಹೋಗಿ ಪುನರ್ಜನ ಹಾಸ್ಪಿಟ್ಲ್ ಇದೆ ಬೆಂಗಳೂರಲ್ಲಿ, ಜಯನಗರಲ್ಲಿ, ಅಲ್ಲಿ ಹೋದ್ರೆ ಆಪರೇಷನ್ ಏನು ಬೇಕಾಗಿಲ್ಲ, ಇವ್ರಿಗೆ ವಯಸ್ಸಾಗಿದೆ, ಇನ್ನು ಆಪರೇಷನ್ ಮಾಡಿ ನೀವು ನೋಡ್ಕೊಳಕ್ಕಾಗಲ್ಲ, ಅವರು ತಟ್ಕೊಳ್ಳಲ್ಲ, ಹಂಗಂತೇಳಿ ಇಲ್ಲಿಗೆ ಬಂದ್ವಿ ಮೇಡಮ್. ಕಂಡೀಷನ್ ಹಂಗೆ, ಊಟ ಇಟ್ಟು ಗಟ್ಟಿಯಾಗಿರೋ ಹಾರ್ಡ್ ಫುಡ್ಸ್ ಏನು ತಿನ್ನಕ್ಕಾಗ್ತಾ ಇರ್ಲಿಲ್ಲ. ವಾಯ್ಸು ಬರ್ತಾ ಇಲ್ಲ ಸರಿಯಾಗಿ, ವಾಯ್ಸು ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಬಾಧೆ ಇತ್ತು, ನೋವೆಲ್ಲ ಇತ್ತು ಅವಾಗ. ಈಗ ನೋವು ಏನಿಲ್ಲ, ವಾಯ್ಸು ಸ್ವಲ್ಪ ಇಂಪ್ರೂವ್ ಆಗಿದೆ. ಇಲ್ಲಿ ಬಂದು ಇದು 4 ತಿಂಗಳಾಯ್ತು, ಪರವಾಗಿಲ್ಲ, ಇಂಪ್ರೂವ್ ಆಗ್ತಾ ಇದ್ದಾರೆ. ಇನ್ನು ಈ ಕೋರ್ಸ್ ತಿನ್ನಿ, ಈ ಮಂತು ಈ ಕೊಡೋದನ್ನ ತಿಂದುಬಿಡಿ, ಆಮೇಲೆ ಬ್ಲಡ್ ಚೆಕ್ ಮಾಡಿಸ್ಕೊ ಬನ್ನಿ, ನೋಡೋಣ ಅಂತ ಹೇಳಿದ್ದಾರೆ ಮೇಡಮ್.